ಹಲೋ, ಎಲ್ಲರಿಗೂ ನಮಸ್ಕಾರ. ಮತ್ತೆ ಬಾಯಿ ಚಪ್ಪರಿಸಿ ತಿನ್ನುವಂಥ ಚುಕ್ಕಿನಿ ಹಲ್ವಾ ಹೇಗೆ ಮಾಡೋದಂತ ನೋಡೋಣ. ನಾನು 3 ಚುಕ್ಕಿನಿಗಳನ್ನು ತೆಗೆದುಕೊಂಡಿದ್ದೀನಿ ಮತ್ತು ಅದರ ಸಿಪ್ಪೆಗಳನ್ನು ತೆಗೆದಿದ್ದೀನಿ. 3 ತೆಗೆದುಕೊಂಡು ಅದರ ಸಿಪ್ಪೆಗಳನ್ನು ತೆಗೆದುಕೊಳ್ಬೇಕು ಈ ಥರ. ನಂತರ ಅದನ್ನು ಗ್ರೇಟ್ ಮಾಡಬೇಕು. ನೋಡಿ, ಈಗ ಇದನ್ನು ಗ್ರೇಟ್ ಮಾಡ್ಕೊಳ್ಬೇಕು. 3 ಚುಕ್ಕಿನಿಗಳನ್ನು ಗ್ರೇಟ್ ಮಾಡ್ಕೊಳ್ಬೇಕು. ಈ ಹಲ್ವಾ ತುಂಬಾ ರುಚಿಯಾಗಿರ್ತದೆ. ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೋಬೇಕು. ಜಾಸ್ತಿ ಉಪ್ಪು ಹಾಕಬೇಡಿ, ಉಪ್ಪು ಹೋಗುತ್ತೆ. ಸ್ವಲ್ಪ ಉಪ್ಪು ಹಾಕಿ ಕಲಸಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಓಕೆ, ಹೀಗೆ 5 ನಿಮಿಷ ಇಡಿ. ನಂತರ ಅದನ್ನು ಹಿಂಡಿ ನೀರನ್ನು ತೆಗಿಬೇಕು. ಜಾಸ್ತಿ ಹಿಂಡಬೇಕೇಳಿಲ್ಲ, ಸ್ವಲ್ಪ ಹಿಂಡಿ ಅದರ ನೀರನ್ನು ತೆಗಿಬೇಕು. ಈ ಹಲ್ವಾ ತುಂಬ ಸುಲಭ ಮತ್ತು ತುಂಬ ಬೇಗನೆ ಆಗುತ್ತದೆ. ಚುಕ್ಕಿನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈಗ ಎಲ್ಲ ಹಿಂಡಿ ತೆಗೆದಾಗಿದೆ. ಇದಿಷ್ಟು ನಾವು ಉಪಯೋಗ ಮಾಡೋದು. ಈಗ ಒಂದಷ್ಟು ದೊಡ್ಡ ಬೌಲ್ ಆಗಿದೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೇರು ಬೀಜ, ಗೋಡಂಬಿ ಬೀಜಗಳನ್ನು ಹುರಿಸ್ಕೊಳ್ತಾ ಇದ್ದೀನಿ. ಬಾದಾಮಿ ಕೂಡ ಸೇರಿಸ್ಬೋದು. ಇದು ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಳೋದು. ಹುರಿದುಕೊಂಡಾಗಿದೆ. ಈಗ ಸೈಡಿಗೆ ಇಟ್ಟು ಅದೇ ಪಾತ್ರೆಗೆ ಗ್ರೇಟ್ ಮಾಡಿದ ಚುಕ್ಕಿನಿ ಹಾಕಿ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಬೇಕು. ಒಂದು 10-12 ನಿಮಿಷದಲ್ಲಿ ಬೇಯುತ್ತದೆ. ಜೊತೆಗೆ ಸ್ವಲ್ಪ ನೀರು, ಜಾಸ್ತಿ ಅಲ್ಲ, ಸ್ವಲ್ಪ ನೀರು ಹಾಕಿ ಸೇರಿಸ್ಬೇಕು ಮತ್ತು ಚೆನ್ನಾಗಿ ಬೇಯಿಸಬೇಕು. ಮುಚ್ಚಿ ಬೇಯಿಸಿ. ಈಗ ಸುಮಾರು 8 ನಿಮಿಷಗಳಾಗಿವೆ. ಒಂದು 10 ನಿಮಿಷನೇ ಹಿಡಿದಿದೆ. ಇನ್ನು ಸ್ವಲ್ಪ ಬೇಯಬೇಕು. ಮತ್ತೆ ಮುಚ್ಚಿ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ತೀನಿ. ನೋಡಿ, ಈಗ ಸುಮಾರಿಗೆ ಬೆಂದಿದೆ. ಸ್ವಲ್ಪ ನೀರು ಹಿಂಗಬೇಕಾದ್ರದ್ದು. ಈಗ ಸ್ವಲ್ಪ ಸಾಫ್ರನ್, ಕೇಸರಿ ದಳಗಳನ್ನು ಸೇರಿಸಿದ್ದೀನಿ. ಅದು ತುಂಬ ರುಚಿ ಕೊಡ್ತದೆ. ಕೇಸರಿ ದಳ ಸ್ವಲ್ಪ ಹೊತ್ತಿಗೆ ಬೇಯಿಸಬೇಕು. ಈಗ ಬೆಂದಿದೆ, ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಸುಮಾರು 15 ನಿಮಿಷ ಹಿಡಿದಿರ್ಬೋದು. ತುಂಬ ಸಾಫ್ಟಾಗಿ ಬೆಂದಿದೆ. ಈಗ ಘಮ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ. ಈಗ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಒಂದು 5-6 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸೋದು. 5-6 ಸೇರಿಸಿದರೆ ತುಂಬಾ ಸಿಹಿ ಆಗುತ್ತೆ. ಇಲ್ಲಿ ನೋಡಿ, ಈಗ ಅದೆಲ್ಲ ಚೆನ್ನಾಗಿ ಮೆಲ್ಟ್ ಆಗ್ತಾಯಿದೆ. ಆಹಾ, ಘಮ ಎಂತ ಚೆನ್ನಾಗಿದೆ ಅಂದರೆ ಒಮ್ಮೆ ತಿಂದರೆ ಇನ್ನೊಮ್ಮೆ ತಿನ್ನಬೇಕು ಅನಿಸುತ್ತೆ, ಆ ರೀತಿಯಾಗಿದೆ. ಈಗ ಇದನ್ನು ಸ್ವಲ್ಪ ತುಪ್ಪ ಸೇರಿಸೋದು. 1 ಚಮಚ ಮತ್ತು 1 ಚಮಚ ನಾನು ಸೇರಿಸಿದ್ದೀನಿ. ಇನ್ನೊಂದು ಚಮಚ ಸೇರಿಸ್ತಾ ಇದ್ದೀನಿ. ಒಟ್ಟು 2 ಚಮಚ
ತುಪ್ಪ ಸೇರಿಸಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಪ್ಪ ಮೇಲೆ ಬರುವವರೆಗೆ ಚೆನ್ನಾಗಿ ಬೇಯಿಸಬೇಕು. ನೋಡಿ, ತುಪ್ಪ ಎಲ್ಲ ಸೈಡಿಗೆಲ್ಲ ಬಿಡ್ತಾ ಇದೆ. ಸ್ವಲ್ಪ ಹೊತ್ತಾಗಬೇಕು. ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ. ಈಗ ಹುರಿದುಕೊಂಡ ಗೋಡಂಬಿಗಳನ್ನು ಸೇರಿಸೋದು, ಏಲಕ್ಕಿ ಪುಡಿ ಕೂಡ ಸೇರಿಸೋದು ರುಚಿಗೆ. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವಾವ್, ಸೂಪರ್ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನ್ಯಾಚುರಲ್ ಕಲರ್. ನಾಲ್ಕರಿಂದ 5 ಜನರಿಗೆ ಆರಾಮಾಗಿ ಸರ್ವ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.